Hello friends, welcome to Rishu's kitchen. ಈಗ ನಾನು ಮಂಗಳೂರು ಸ್ಟೈಲು ಬಸಳೆ ಸೊಪ್ಪಿನ ಸಾರು ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಬಸಳೆ ಸೊಪ್ಪು ಅಂದರೆ ಮಲಬಾರ್ ಸ್ಪಿನಾಚ್ ಅಂತ ಹೇಳ್ತಾರೆ. ಈಗ ನಾನು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಬಸಳೆ ಸೊಪ್ಪು ಮತ್ತು ದಂಟನ್ನು ನಾನು ಅದು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ದಂಟು ಅದು ಸ್ವಲ್ಪ ದಪ್ಪ ಇರುತ್ತಲ್ಲ, ಅದಕ್ಕೆ ಫಸ್ಟ್ ಅದನ್ನು ದಂಟನ್ನು ಬೇಯಿಸ್ಕೊಳ್ಳೋಕ್ಕೆ ಇಡಬೇಕು. ಅದು ಒಂದು 50 ಮಿನಿಟ್ಸ್ ಬೇಯ್ತಾ ಇದ್ದಂಗೆ ಈಗ ನಾನು ಸೊಪ್ಪನ್ನು ನೀಟಾಗಿ ತೊಳೆದುಬಿಟ್ಟು ಇದು ಫುಲ್ಲು ಚಾಪ್ ಮಾಡ್ಕೊಳ್ಳೋದು ಬೇಡ, ಒಂದು 2 ಕಟ್ ಆಗಂಗೆ ನೀವು ಕಟ್ ಮಾಡಿ ಹಾಕಿದ್ರೆ ಸಾಕು. ನಾನು ತೊಗರಿಬೇಳೆ 1 ಕಪ್ ಅಷ್ಟು ನಾನು ಅದು ಆಲ್ರೆಡಿ ನಾನು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಸೊಪ್ಪು ಬೇಯಬೇಕಂದ್ರೆ ಅದನ್ನು ಹಾಕೊಂಡ್ಬಿಡಬೇಕು ಮತ್ತು ಉಪ್ಪು ಹಾಕಿ ಒಂದು 15 ನಿಮಿಷ ಬೇಯಕ್ಕೆ ಬಿಡಿ. ಈಗ ಮಸಾಲೆಗೆ ಬೇಕಾಗಿದ್ದು ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ, ಹುಣಸೆ ಹಣ್ಣು, ಸ್ವಲ್ಪ ಈರುಳ್ಳಿ ಮತ್ತು ಒಂದು ಅರ್ಧ ಹೋಳು ತೆಂಗಿನ ತುರಿ. ಈಗ ತೆಂಗಿನ ತುರಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಅರಿಶಿನ ಮತ್ತು 2 ಥರ ಕೆಂಪು ಮೆಣಸು ಹಾಕ್ಕೊಳ್ತಿದ್ದೀನಿ, ಗುಂಟೂರು ಮತ್ತು ಬೇಡಿಗೆ ಮೆಣಸು. ಈಗ ಮೆಣಸು ಹಾಕೋಣ. ಆಮೇಲೆ ನಾನು ಏನು ಮಸಾಲೆ ತೋರಿಸಿದ್ದೀನಲ್ಲ, ಧನಿಯಾ, ಕಾಳು ಮೆಣಸೆಲ್ಲ ಅದನ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈಗ 2 ಟೊಮೆಟೊನ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಪೇಸ್ಟ್ ಮಾಡ್ಕೊಳ್ತಾ ಇದ್ದಂಗೆ 1 ಸ್ಪೂನಷ್ಟು ನಾವು ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಹಾಕ್ತಾ ಇದ್ದಂಗೆ ಅದು ತುಂಬ ಟೇಸ್ಟಿಯಾಗಿ ಬರೋದು. ಕುದಿ ಬರ್ತಾನೆ ಅದು ತುಂಬ ಸೂಪರಾಗಿರುತ್ತೆ. ಈ ಬಸಳೆ ಸೊಪ್ಪು ಸಾರು ಕುಸ್ಲಕ್ಕಿ ಅನ್ನ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಬರುತ್ತೆ ಅಂತ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.